ನಾನು ಅನ್ನದಿಂದ ಒಂದು ಹೊಸ ರೆಸಿಪಿಯನ್ನು ಮಾಡೋದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಒಂದು ಬೌಲ್ ಅನ್ನ ತಗೊಂಡು ಅದನ್ನು ಮೊದಲಿಗೆ ಮಿಕ್ಸಿಗೆ ಹಾಕೊಂಡು ಬರೋಣ. ಮಿಕ್ಸಿಗೆ ಹಾಕಿದ ಪೇಸ್ಟನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡೋಣ. ಇದಕ್ಕೆ ಈ ಬೌಲಿಗೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು, ಸ್ವಲ್ಪ ತುರಿದ ತೆಂಗಿನಕಾಯಿ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಸಣ್ಣಗೆ ಹೆಚ್ಚಿದ ದೊಣ್ಣಮೆಣಸಿನಕಾಯಿ ಇದನ್ನೆಲ್ಲ ಹಾಕಬೇಕು. ಇದಕ್ಕೆ 1 ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಕಾಳುಮೆಣಸಿನ ಪುಡಿ, 1 ಚಮಚ ಮೆಣಸಿನ ಪುಡಿ, 1 ಚಮಚ ಗರಂ ಮಸಾಲೆ, 1 ಚಮಚ ಕಾಲಾ ನಮಕ್ ಹಾಗೂ ಸ್ವಲ್ಪ 1-2 ಚಮಚ ಚಿರೋಟಿ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮಿಶ್ರಣಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು 1-2 ಚಮಚ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಶ್ರಣ ಸ್ವಲ್ಪ ತೆಳುವಾಗಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇದರಿಂದ ಒಂದು ಸಣ್ಣ ಸಣ್ಣ ಉಂಡೆಯನ್ನು ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕಿಡಿ. ಹಾಗೆ ಎಲ್ಲ ಮಿಶ್ರಣದಿಂದ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿ ರೆಡಿ ಮಾಡಿಟ್ಕೊಳ್ಳಿ. ನಂತರ ಒಂದು ಪ್ಲೇಟಲ್ಲಿ ಸ್ವಲ್ಪ ಚಿರೋಟಿ ರವೆ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೂ ಸ್ವಲ್ಪ ಆಮ್ಚೂರು ಪುಡಿಯನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತವನ್ನ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಈ ಉಂಡೆಯನ್ನು ಈ ಮಿಶ್ರಣದಲ್ಲಿ ಸರಿಯಾಗಿ ಹಾಕಿ ಮಿಶ್ರಣವನ್ನು ಸರಿಯಾಗಿ ತಾಗಿಸ್ಕೊಂಡು ಅದನ್ನು ತೆಗೆದ ಮೇಲೆ ಒಂದೊಂದಾಗಿ ಇಡ್ತಾ ಬರಬೇಕು. ಹೀಗೆ ಎಲ್ಲ ಉಂಡೆಯನ್ನು ಹೀಗೆ ಮಿಶ್ರಣದಲ್ಲಿ ಅದ್ದಿ ಎಲ್ಲ ತೆಗೆದ ಮೇಲೆ ಸರಿಯಾಗಿ ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಮೇಲಿಂದ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದ್ದೇನೆ. ನೀವು ಇಲ್ಲಿ ಯಾವುದೇ ಎಣ್ಣೆಯನ್ನು ಬೇಕಾದರೂ ಉಪಯೋಗಿಸ್ಬೋದು. ನಂತರ ಅದು ಬೆಂದ ನಂತರ ಮಗುಚಿ ಹಾಕಬೇಕು. ಮತ್ತೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕೊಳ್ಳಿ. ಈಗಿದು ಎರಡೂ ಕಡೆ ಸರಿಯಾಗಿ ಬೆಂದಿದೆ. ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ, ಅನ್ನದಿಂದ ಮಾಡಿದ ಹೊಸ ರೆಸಿಪಿ ರೆಡಿಯಾಗಿದೆ. ಇದನ್ನು ಸಂಜೆ ಹೊತ್ತಿಗೆ ಟೊಮೆಟೊ ಸಾಸ್ ಜೊತೆ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಮಕ್ಕಳಿಗೆ ಹೊರಗಿನ ತಿಂಡಿಯನ್ನು ಕೊಡೋ ಬದಲಿಗೆ ಇಂಥದನ್ನು ಮಾಡಿಕೊಟ್ರೆ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಅವರು ಇಷ್ಟಪಟ್ಟು ಕೂಡ ತಿಂತಾರೆ. ಇದು ಮನೆಯಲ್ಲೇ ಮಾಡಿದ ಟೊಮೆಟೊ ಸಾಸು. ಇದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೇನೆ. ಇಂಥದೇ ಆರೋಗ್ಯಕರ ಅಡುಗೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಮುಂದೆ ತೋರಿಸ್ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ.